ಬುಧವಾರ ರಾತ್ರಿ ಸುರಿದ ಭಾರಿ ಮಳೆಗೆ ಮನೆಯ ಚಾವಣಿ ಕುಸಿದು ಬಿದ್ದ ಘಟನೆ ದಾವಣಗೆರೆ ನಗರದ 31ನೇ ವಾರ್ಡ್ನ ಎಸ್ಒಜಿ ಕಾಲೋನಿಯಲ್ಲಿ ನಡೆದಿದೆ. ಇಲ್ಲಿನ ರತ್ನಮ್ಮ ಎಂಬುವವರಿಗೆ ಸೇರಿದ ಮನೆ ಇದಾಗಿದ್ದು, ರಾತ್ರಿ ಸುರಿದ ಭಾರಿ ಮಳೆಗೆ ಮನೆಯ ಚಾವಣಿ ಕುಸಿದು ಬಿದ್ದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆ ನಡೆದ ತಕ್ಷಣ ನೆರೆಹೊರೆಯವರು ಬಂದು ರತ್ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಿದ್ದು, ಮನೆ ಕಳೆದುಕೊಂಡ ರತ್ನಮ್ಮ ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ನಾವಿಲ್ಲೇ ಎಸ್ಒಜಿ ಕಾಲನಿ ಸ್ಥಳೀಕರು. ಈಗ ಅವರು ರಾತ್ರಿ ಬಂದ್ಬಿಟ್ಟು ನಮಗೆ ಅಲ್ಲಿ ಸರ್ಕಲ್ ಆಗಿದ್ದಾಗ ಒಂದು 10:30 ಸಮಯದಾಗೆ ಮಳೆ ಬರ್ಬೇಕಾದ್ರೆ ಈ ತರ ಮನೆ ಬಿದ್ದೈತಿ ಅಂತಂದೇಳಿ ಪಕ್ಕದಾಗಿರೋರು ಒಬ್ರು ರೇಣುಕಮ್ಮರ್ ಅಂತಂದಿದ್ದಾರೆ. ಅವ್ರು ಬಂದು ನಮಗೆ ಇನ್ಫಾರ್ಮೇಶನ್ ಕೊಟ್ರು. ಅವಾಗ ನಮಗೆ ಗೊತ್ತಾಗಿ ಬಂದ್ವಿ. ಸದ್ಯ ಅವ್ರು ಒಳಗಡೆ ಇರೋದ್ರಿಂದ ಯಾವ್ದು ಅನಾಹುತಗಳಾಗಿಲ್ಲ. ಅವ್ರ ತಾಯಿ ಮಗ ಇಬ್ರು ಇದ್ರು. ಅದರಿಂದ ಮುಂದ್ಗಡೆ ಪೋಲ್ಸ್ ಎಲ್ಲ ಮುರ್ಕೊಂಡು ಸೀಟ್ಗಳೆಲ್ಲ ಬಿದ್ದಿದ್ದಾವೆ. ಹಿಂದಿರೋದ್ರಿಂದ ಯಾವ್ದು ಅನಾಹುತಗಳು ಆಗಿಲ್ಲ. ಅವ್ರು ಫಸ್ಟ್ ನಮಗೆ ಇನ್ಫಾರ್ಮೇಶನ್ ಮಾಡಿದಾರೆ. ಮತ್ತೆ ಯಾಕಂದ್ರೆ ಅವ್ರಿಗೆ ಯಾರು ಗೊತ್ತಿಲ್ಲ, ನಮಗೆ ಬಂದು ಏನೇ ಆದ್ರೂ ಸರ್ಕಲ್ ಆಗಿ ಬಂದು ಮಾತಾಡ್ತಾರ. ಅವ್ರು ಏನೇ ಇದಾದ್ರೂ ಬಂದು ಅಲ್ಲಿ ನಮಗೆ ಹೇಳಿದ್ದಾರೆ. ಈ ವಿಚಾರನ ಈಗ ಎಲ್ಲಾರ ಮುಂದೆ ಹೇಳ್ತಿದೀವಿ. ಮುಂದೆ ಅವ್ರಿಗೆ ಏನಾರ ಒಂದು ಪರಿಹಾರ ಮಾಡೋಂಥದ್ದು ಒಂದು